ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಲೀಗ್ ಹಂತದ ಪಂದ್ಯಗಳು ಮುಗಿದು ಇದೀಗ ಸೂಪರ್ ಹಂತದ ಪಂದ್ಯಗಳಾದರೆ ನಡೀತಾ ಇವೆ ಅಂತ ಹೇಳ್ಬೋದು. ಇನ್ನು ಸೂಪರ್ 8ರ ಹಂತಕ್ಕೆ ನಮ್ಮ ಭಾರತ ಕೂಡ ತಲುಪಿದೆ, ಆ ಕಡೆಯಿಂದ ಪಾಕಿಸ್ತಾನನು ಕೂಡ ತಲುಪಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಒಂದೇನಂತಂದ್ರೆ ನಮ್ಮ ಭಾರತ ತಂಡದ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ತಂಡಗಳಾದ್ರೆ ಇವೆ. ಇದರ ಬಗ್ಗೆ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಮೊಹಮ್ಮದ್ ಅಮೀರ್ ಕೂಡ ನಮ್ಮ ಭಾರತದ ಬಗ್ಗೆ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಮೀರ್ ಮಾತು ಕೇಳಿದ್ರೆ ನೀವು ಕೂಡ ಬೈಯೋದು ಪಕ್ಕ. ಅಷ್ಟಕ್ಕೂ ಮೊಹಮ್ಮದ್ ಅಮೀರ್ ಮಾತಾಡಿದ್ದೇನು ಮತ್ತು ವಾಸಿಂ ಅಕ್ರಮ್, ಶೋಯಬ್ ಅಖ್ತರ್ ಏನೆಲ್ಲ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿ ಸೆಮೀಸ್ ತಲುಪುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಕೊರತೆ ಆದ್ರೆ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಪಂದ್ಯದಲ್ಲಿ ಒಬ್ಬ ಆಟಗಾರ ಆಡಿದ್ರೆ ಇನ್ನೊಂದು ಪಂದ್ಯದಲ್ಲಿ ಆ ಆಟಗಾರ ಆದ್ರೆ ಆಡ್ತಾ ಇಲ್ಲ. ಆ ಕಾರಣದಿಂದಾಗಿ ಪಾಕಿಸ್ತಾನದ ಮಾಜಿ ಬೌಲರ್ ಆಗಿರುವಂತಹ ಮೊಹಮ್ಮದ್ ಅಮೀರ್ ಅವರು ನಮ್ಮ ಭಾರತದ ಬಗ್ಗೆ ಬೇಡದ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊಹಮ್ಮದ್ ಅಮೀರ್ ಮಾತು ಕೇಳಿದ್ರೆ ನೀವು ಕೂಡ ಅವನಿಗೆ ಬೈಯೋದು ಪಕ್ಕ. ಮೊಹಮ್ಮದ್ ಅಮೀರ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ಭಾರತ ತಂಡ ಸೆಮೀಸ್ಗೆ ಬರೋದಿಲ್ಲ ಅಂತಂದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಭಾರತ T20 ವಿಶ್ವಕಪ್ ಸೆಮಿಫೈನಲ್ಗೆ ಬರೋದಿಲ್ಲ. ಪಾಕ್ ವಿರುದ್ಧ ಹೊರತುಪಡಿಸಿ ಉಳಿದೆಲ್ಲ ಪಂದ್ಯಗಳಲ್ಲಿ ಭಾರತದ ಬ್ಯಾಟಿಂಗ್ ಕುಸಿತ ಆದ್ರೆ ಕಂಡಿದೆ. ಇನ್ನು ಸೂಪರ್ 8ರ ಪಂದ್ಯಗಳಲ್ಲಿ ಒತ್ತಡ ಕೂಡ ಹೆಚ್ಚಾಗುತ್ತದೆ. ಆ ಕಾರಣದಿಂದಾಗಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಈ ತಂಡ ಆದರೆ ಭಾರತ ಸೋಲುತ್ತೆ ಮತ್ತು ಸೋತು ಹೊರಗೆ ಬೀಳುತ್ತೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಮತ್ತು ವಿಂಡೀಸ್ ವಿರುದ್ಧ ಸೋತ ಬಳಿಕ ಭಾರತ ತಂಡ ಸೆಮೀಸ್ಗೆ ಬರೋದಿಲ್ಲ ಅಂತಂದು ಮೊಹಮ್ಮದ್ ಅಮೀರ್ ಆದ್ರೆ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ಕೊಟ್ಟ ಕಾರಣದಿಂದಾಗಿ ನಮ್ಮ ಭಾರತದ ಎಲ್ಲ ಅಭಿಮಾನಿಗಳು ಕೂಡ ಮೊಹಮ್ಮದ್ ಅಮೀರ್ ಮೇಲೆ ಆಕ್ರೋಶ ಹೊರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆನಂತರ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಕೂಡ ಮಾತಾಡಿದ್ದಾರೆ. ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಅಂತಂದ್ರೆ, ಹೌದು ಭಾರತ ತಂಡ ಸೂಪರ್ 8 ಹಂತಕ್ಕೆ ಆದ್ರೆ ಕ್ವಾಲಿಫೈ ಆದ್ರೆ ಆಗಿದೆ. ಆದ್ರೂ ಕೂಡ ಬ್ಯಾಟಿಂಗ್ ನಲ್ಲಿ ಅಂತ ಏನು ಪರ್ಫಾರ್ಮ್ ಮಾಡ್ತಲ್ಲ ಮತ್ತು ಬೌಲಿಂಗ್ ನಲ್ಲಿ ಒಳ್ಳೆ ಪ್ರದರ್ಶನ ಕೊಡ್ತಾ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಬ್ಯಾಟಿಂಗ್ ನಲ್ಲಿ ಅವರಿಗೆ ಕೊರತೆ ಆದ್ರೆ ಕಂಡು ಬರ್ತಾ ಇದೆ. ಆ ಕಾರಣದಿಂದಾಗಿ ಈ ಬಾರಿಯ ವಿಶ್ವಕಪ್ ನಲ್ಲಿ ಕಪ್ ಗೆಲ್ಲಲು ಅರ್ಹತೆ ಇಲ್ಲದ ತಂಡ ಎಂದು ವಾಸಿಂ ಅಕ್ರಮ್ ಅವರಾದ್ರೆ ನಮ್ಮ ಭಾರತ ತಂಡಕ್ಕೆ ಸವಾಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶೋಯಬ್ ಅಖ್ತರ್ ಮಾತು ಕೇಳಿದ್ರೆ ನೀವು ಕೂಡ ಬೈಯೋದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಶೋಯಬ್ ಅಖ್ತರ್ ಅವರು ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಭಾರತ ತಂಡ ನಮ್ಮ ಪಾಕಿಸ್ತಾನದ ವಿರುದ್ಧ ಮಾತ್ರ ದರ್ಪ ಆದರೆ ತೋರಿಸುತ್ತೆ, ಬೇರೆ ತಂಡಗಳ ವಿರುದ್ಧ ಆಡಿ ಗೆಲ್ಲಲಿ ಮತ್ತು ರೋಚಕ ಗೆಲುವು ಸಾಧಿಸಲಿ. ಪಾಕಿಸ್ತಾನದಲ್ಲಿ ಅದ್ಭುತ ಬ್ಯಾಟಿಂಗ್ ಬೌಲಿಂಗ್ ಕೌಶಲ್ಯಗಳು ಹೊಂದಿಲ್ಲ. ಆ ಕಾರಣದಿಂದಾಗಿ ಪಾಕಿಸ್ತಾನ ಮೇಲೆ ನಿಮ್ಮ ದರ್ಪ ಬೇಡ ಮತ್ತು ಇದೀಗ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ನಿಮ್ಮ ಗ್ರೂಪ್ ನಲ್ಲಿ ಆದ್ರೆ ಇವೆ. ಆ ತಂಡದ ವಿರುದ್ಧ ಅದೇ ರೀತಿ ಗೆದ್ದು ತೋರಿಸಿ ಆಮೇಲೆ ಮಾತಾಡ್ರಿ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಭಾರತಕ್ಕೆ ದೊಡ್ಡ ಸವಾಲಾದ್ರೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ತಂಡ ಯಾವ ರೀತಿ ಆಡುತ್ತೆ ಅಂತ ಕಾದು ನೋಡೋಣ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ನ ವಿರುದ್ಧ ನಮ್ಮ ಭಾರತ ತಂಡ ಸೋಲುತ್ತೆ ಮತ್ತು ಸೋತು ಹೊರಗೆ ಬೀಳುತ್ತೆ ಎಂದು ಮೊಹಮ್ಮದ್ ಅಮೀರ್ ಆದ್ರೆ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಸೂಪರ್ 8ರಲ್ಲಿ ಗೆದ್ದು ಫೈನಲ್ಗೆ ಹೋಗುತ್ತಾ ಇಲ್ವಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ 3ಕ್ಕೆ 3 ಪಂದ್ಯಗಳಲ್ಲೂ ಗೆದ್ದು ನಮ್ಮ ಭಾರತ ತಂಡ ಭರ್ಜರಿಯಾಗಿ ಸೆಮಿಫೈನಲ್ ಆಡೋಕೆ ಆದ್ರೆ ಹೋಗುತ್ತೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.